ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಸಹಜವಾಗಿಯೇ ಅವರ ಅಭಿಮಾನಿಗಳು ಸಂಭ್ರಮ ಸಡಗರದಿಂದ 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಕೇಕನ್ನು ಕತ್ತರಿಸ್ತಿದ್ದಾರೆ, ಹಾಲಿನ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ, ಅನ್ನದಾನವನ್ನು ಮಾಡ್ತಿದ್ದಾರೆ, ರಕ್ತದಾನಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಪುನೀತ್ ಸಮಾಧಿಯ ಬಳಿ ಅಭಿಮಾನಿಗಳಿಂದ ಕೇಕನ್ನು ಕತ್ತರಿಸಿ ಸಂಭ್ರಮಾಚರಣೆಯನ್ನು ಮಾಡಲಾಗಿದೆ. ಪುನೀತ್ ಕಟೌಟ್ಗೆ ಅಭಿಮಾನಿಗಳಿಂದ ಹಾಲಿನ ಅಭಿಷೇಕ ಆಗಿದೆ. ಕಂಠೀರವ ಸ್ಟುಡಿಯೋದಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿದೆ. ಅಪ್ಪು ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಬೆಳ್ಳಂಬೆಳಗ್ಗೆ ಕುಟುಂಬಸ್ಥರು. ಪುನೀತ್ ಸಮಾಧಿಯ ಬಳಿಗೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳ ದಂಡು ಹರಿದು ಬರ್ತಾ ಇದೆ. ನಟ ಪುನೀತ್ ರಾಜ್ಕುಮಾರ್ಗೆ 50ನೇ ಹುಟ್ಟುಹಬ್ಬ. ದೈಹಿಕವಾಗಿ ಅವರು ನಮ್ಮ ಜೊತೆಗೆ ಇಲ್ಲದೇ ಇದ್ರೂ ಕೂಡ ಅವರುಗಳ ಸಿನಿಮಾ, ಅವರು ನಡೆದುಕೊಂಡು ಬಂದಂತಹ ರೀತಿ ಇವತ್ತಿಗೂ ಕೂಡ ಅಪ್ಪು ಅಭಿಮಾನಿಗಳಲ್ಲಿ ಅಚ್ಚಳಿಯದೆ ಹಾಗೆ ಉಳಿದಿದೆ. ಅಪ್ಪು ಮೇಲಿನ ಪ್ರೀತಿ, ಅಪ್ಪು ಮೇಲಿನ ಅಭಿಮಾನ ಹೇಗಿದೆ ಅನ್ನೋದಕ್ಕೆ ಇವತ್ತು ಕಂಠೀರವ ಸ್ಟುಡಿಯೋ ಬಳಿ ನಡೆದಂತಹ ಅಭಿಮಾನಿಗಳೇ ಸಾಕ್ಷಿ. ಒಂದು ಕಡೆ ಅಪ್ಪು ಸಮಾಧಿಗೆ ಯಾವ ರೀತಿ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಸಮಾಧಿಯ ಬಳಿ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಇವತ್ತು ಸೇರಿರುವಂಥದ್ದು. ಮತ್ತೊಂದು ಕಡೆ ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ಬಂದು ಪೂಜೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಅಪ್ಪು 50ನೇ ವರ್ಷದ ಬರ್ತ್ಡೇಯನ್ನು ವಿಭಿನ್ನವಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ 4 ದಿನಗಳ ಹಿಂದೆ ಪುನೀತ್ ರಾಜ್ಕುಮಾರ್ ಅಭಿನಯದ ಮೊದಲ ಸಿನಿಮಾ ಅಪ್ಪು 23 ವರ್ಷದ ಹಿಂದೆ ತೆರೆಕಂಡಂತಹ ಸಿನಿಮಾವನ್ನು ರಿಲೀಸ್ ಮಾಡಲಾಗಿದೆ. ದೊಡ್ಡ ಮಟ್ಟದ ಸಕ್ಸಸ್ ಆ ಸಿನಿಮಾ ಮೂಲಕ ಮತ್ತೆ ಸಿಗ್ತಾ ಇರುವಂಥದ್ದು ಸೆಲೆಬ್ರಿಟೀಸ್ಗಳು ನೋಡ್ತಾ ಇದ್ದಾರೆ. ಇವತ್ತು ಅಪ್ಪು ಅಭಿಮಾನಿಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಮೊದಲನೇದಾಗಿ ನಮ್ಮ ಚಿಕ್ಕಪ್ಪನಿಗೆ 50ನೇ ವರ್ಷ ಹುಟ್ಟುಹಬ್ಬದ ಶುಭಾಶಯಗಳು. ಏನಂದರೆ ಇವತ್ತು ಬೆಳಗ್ಗೆ ಇಲ್ಲಿ 6 ಗಂಟೆಯಿಂದನೇ ಜನ ಬಂದಿದ್ದಾರೆ. ವರ್ಷ ಅದೇನೆಂದರೆ ಅವ್ರ ಮೇಲಿರೋ ಪ್ರೀತಿ, ಆಮೇಲೆ ಅವ್ರನ್ನ ಯಾವ ಥರ ಆಚರಿಸ್ತಾರೆ ಅದು ಹೆಚ್ಚಾಗ್ತಾನೆ ಇದೆ. ಮೊನ್ನೆ ಅಪ್ಪು ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಅದು ಏನು ಒಂದು ಹೊಸ ಸಿನಿಮಾ ಅವ್ರದ್ದು ಯಾವ ಥರ ರಿಲೀಸ್ ಆಗುತ್ತೋ ಅದೇ ಥರನೇ ಆಚರಣೆ ಮಾಡಿದ್ರೆ, ಅದೇ ಥರ ಸೆಲೆಬ್ರೇಟ್ ಮಾಡಿದ್ರು ಫ್ಯಾನ್ಸ್ ಎಲ್ಲ. ಅದಂತೂ ಏನು ನಂಬಕ್ಕೆ ಆಗಲ್ಲ ಯಾವ ಥರ ಇದೆ ಅಂತ. ಲೈಕ್ ಫಸ್ಟ್ ಯಾವಾಗ ರಿಲೀಸ್ ಆಗಿತ್ತು ಅಪ್ಪು ಫಿಲ್ಮು, ಈ ರಿಲೀಸ್ಗೂ ಅಷ್ಟೇ ಪವರ್ ಇತ್ತು, ಅಷ್ಟೇ ಎನರ್ಜಿ ಇತ್ತು, ಅಷ್ಟೇ ಸೆಲೆಬ್ರೇಷನ್ ಇತ್ತು. ನಮ್ಮದು ಎಲ್ಲಪ್ಪ ನಮ್ಮ ಚಿಕ್ಕಪ್ಪ ಅಂತೂ ಇಲ್ಲಿ ನಮ್ಮ ಫ್ಯಾನ್ಸ್ ಮುಖಾಂತರ ಅವ್ರು ಇಲ್ಲೇ ಇದ್ದಾರೆ ನಮ್ಮ ಜೊತೆಗೆ ಅಂತಲೇ ಯಾವಾಗಲೂ ಅನಿಸುತ್ತೆ ಅಷ್ಟೇ. ಪ್ರತಿ ವರ್ಷ ನಾನು ನೋಡ್ತಾನೆ ಇದ್ದೀನಿ, ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಅನ್ನದಾನ ಮಾಡ್ತಾರೆ, ಸುಮಾರು ಕಾರ್ಯಕ್ರಮಗಳು ನಡೆಯುತ್ತೆ. ಆಮೇಲೆ ಈ ಕ್ರಿಕೆಟ್ ಮ್ಯಾಚ್ ಇರುತ್ತೆ, ಕಬಡ್ಡಿ ಮ್ಯಾಚ್ ಇರುತ್ತೆ. ಲೈಕ್ ನಮ್ಮೂರು ಶಿವಮೊಗ್ಗದ ಹತ್ರ ಶಿಕಾರಿಪುರ ಅಂತ ಹೇಳಿ, ನಾನು ಇಲ್ಲೇ ಬೆಂಗಳೂರಲ್ಲೇ ಕೆಲಸ ಮಾಡ್ತಿರೋದು. ಹಾಗಾಗಿ ಪ್ರತಿ ವರ್ಷವೂ ಕೂಡ ಬರ್ತಾ ಇರ್ತೀವಿ, ಹಾಗೇನಿಲ್ಲ. ನನಗೊಬ್ಬನಿಗೆ ಎಲ್ಲ ಮೇಡಮ್ ಸರ್, ಸ್ಪೆಷಲ್ ಇಡೀ ಕರ್ನಾಟಕಕ್ಕೆ ಸ್ಪೆಷಲ್ ಅವರು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಲ್ಲ ಥರದ ಅಭಿಮಾನಿಗಳು ಕೂಡ ಹಾಗಾಗಿ ಇಲ್ಲಿ ಬಂದೇ ಬರ್ತಾರೆ. ಯಾಕಂದರೆ ದರ್ಶನ್ ಸರ್ ಆಗಿರ್ಬೋದು, ಯಶ್ ಸರ್ ಇರ್ಬೋದು, ಅವ್ರ ಅಭಿಮಾನಿಗಳಿದ್ದರೂ ಕೂಡ ಇಲ್ಲಿ ಬಂದು ಸರ್ನ ಅಂದರೆ ಅವ್ರ ಮನೆಗೆ ಹೋಗಂತೂ ಯಾರೂ ಮೀಟಪ್ ಮಾಡೋಕ್ಕಾಗಲ್ಲ ಇವಾಗ. ಹಾಗಾಗಿ ಇಲ್ಲಿ ದಾವಣಗೆರೆಯಿಂದ ಬಂದಿದ್ದೀವಿ. ಅವ್ರು ಕಂಡ್ರೆ ಮುಂಚೆಯಿಂದನೂ ಅಭಿಮಾನ. ಅವರು ತೀರೋದಾಗಿಂದನೂ ನೆನೆಸ್ಕೊಂಡು ದಿನ ನಮ್ಮ ಮನೇಲಿ ಪೂಜೆ ಮಾಡ್ತಿದ್ದೀವಿ. ಆ ದೇವ್ರನ್ನೇ ಬಿಟ್ಬಿಟ್ಟಿದ್ದೀವಿ, ಅವರನ್ನೇ ದೇವರಾಗಿ ಕಾಣ್ತಾ ಇದ್ದೀವಿ. ಇವತ್ತಿನವರೆಗೂ ಕೂಡ ಅವ್ರನ್ನೇ ದೇವರಾಗೆ ಕಾಣ್ತಾ ಇರೋದು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮುಖ ನೋಡೇ ಎದ್ದೇಳೋದು ಬೆಳಗ್ಗೆ. ಅಷ್ಟಂದರೆ ಅಷ್ಟು ಫೇವರ್ ಅಂದರೆ ಅಷ್ಟು ಫೇವರು. ಮುಂಚೆಯಿಂದ ಅಭಿಮಾನ ಇತ್ತು, ಬಟ್ ಅವ್ರು ಸತ್ತ ಮೇಲಿಂದ ಅವ್ರು ಮಾಡಿರೋ ಕೆಲಸಗಳು ಗೊತ್ತಿದ್ದಿಲ್ಲ. ಇವಾಗ ಸತ್ತ ಮೇಲೆ ಗೊತ್ತಾಗಿದ್ದಕ್ಕೆ ಇನ್ನೂ ದುಃಖ ಆಗ್ತೈತಿ. ಯಾಕಂದರೆ ಮುಂಚೆ ಗೊತ್ತಿದ್ರೆ ಏನಾದರೂ ಅವ್ರನ್ನ ಅಭಿಮಾನ ಇನ್ನೂ ಸ್ವಲ್ಪ ತೋರಿಸ್ಬೋದಿತ್ತು ಅಂತ ಹೇಳಿ. ಸರ್, ನಾವು ಗುಲ್ಬರ್ಗದಿಂದ ಬಂದಿರೋದು. ಗುಲ್ಬರ್ಗ ಡಿಸ್ಟಿಕ್ಕು, ಜೇವರ್ಗಿ ತಾಲೂಕು, ಜೇವರ್ಗಿ ತಾಲೂಕು ನಮ್ಮದು. ಅಲ್ಲಿಂದ ಬಂದಿರೋ ಸರ್. ನಾವು ಸುಮಾರು ವರ್ಷ ಬರ್ತೀವಿ. ಬಾಸ್ ಬರ್ತಡೆಗೆ ವರ್ಷ ಬರ್ತೀವಿ. 50ನೇ ವರ್ಷ ಸ್ಪೆಷಲ್ಲು, ನಮಗೊಂಥರ ಸ್ಪೆಷಲ್ ಸರ್. ಅವ್ರಿಗೆ ನಿಜವಾಗ್ಲೂ ಇದು ಸ್ಪೆಷಲ್ ಅಂದರೆ ಅವ್ರು ಇಲ್ಲ ಅನ್ನೋದು ಒಂದೇ ಒಂದು ಕೊರತೆ ಅಷ್ಟೇ. ಇಲ್ಲ, ಅವರು ನಮ್ಮ ಜೊತೆಗೆ ಇಲ್ಲ ಅನ್ನೋದು ಬಿಟ್ಟರೆ ವರ್ಷ ನಾವು ಯಾವಾಗ ಹೋಗಿ ಅವರಿಗೆ ಭೇಟಿ ಆಗ್ತಿದ್ವಿ, ಅವ್ರ ಜೊತೆ ಮಾತಾಡ್ತಿದ್ವಿ. ವರ್ಷ ಬರ್ತಡೆಗೆ ಅವ್ರ ಮನೆಗೆ ಹೋಗ್ತಿದ್ವಿ. ಕೆಲವೊಂದು ಸುಮಾರಿಂದ ಈ ಥರನೂ ಹಂಗೆ ಹೋಗ್ಬೋದಲ್ಲಪ್ಪ. ಈಗಿನ ಹುಡುಗರು ತಂದೆ ತಾಯಿ ಬೆಲೆ ಕೊಡಲ್ಲ, ದೊಡ್ಡರಿಗೆ ಗೌರವ ಕೊಡಲ್ಲ. ಒಂಚೂರು ದುಡ್ಡು ಕೈಯಾಗ ಆತಾಡಿ ಅವ್ರ ಕಡೆಗೆ ಅನಿಸ್ತಾರೆ. ಇವ್ರನ್ನ ಅಪ್ಪನ ಸಾರು ನೋಡಿ ಅವ್ರು ಕಲಿಬೇಕು, ಅವ್ರು ಎಲ್ಲರಿಗೂ ಇನ್ಸ್ಪಿರೆನ್ಸ್ ಹಾಕ್ಬೇಕು.
ಅವ್ರು ನೋಡಿ ಇಂಥ ಹಿಂಗೆ ಮಾಡಬಾರ್ದು, ತಂದೆ ತಾಯಿ ಬೆಲೆ ಕೊಡಬೇಕು, ನಾಳೆ ಅವರು ನಾವು ನಮ್ಮಿಂದ ಅವರಿಂದಲೇ ನಾವು ಅಂತಂದು ಇವ್ರು ತಿಳ್ಕೊಬೇಕು ಈಗಿನ ಹುಡುಗರು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಧನು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧನು, ಅಪ್ಪು ನಮ್ಮ ನಗಲಿ ವರ್ಷಗಳೇ ಉರುಳಿದ್ರೂ ಕೂಡ ಅವರ ಮೇಲಿನ ಅಭಿಮಾನ ಗುಲಗಂಜಿಯಷ್ಟು ಕೂಡ ಕರಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಅಪ್ಪು ಮೇಲಿನ ಅಭಿಮಾನ ಪ್ರೀತಿ ಜಾಸ್ತಿ ಆಗ್ತಾ ಇದೆ. ಇವತ್ತು ಹೇಳಿ ಕೇಳಿ 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಪ್ಪು ಅಭಿಮಾನಿಗಳು? ಕಂಠೀರವ ಸ್ಟುಡಿಯೋ ಬಳಿ ಫ್ಯಾನ್ಸ್ ಕ್ರೇಜ್ ಹೇಗಿದೆ, ಯಾವ ರೀತಿ ಜಮಾಯಿಸಿದ್ದಾರೆ, ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ಅಂತ ಹೇಳಿ. ಎಸ್ ಪ್ರೇಮ್, ನೀವು ಹೇಳಿದಾಗೆ ಅಪ್ಪು ಅವರು ಅಗಲಿದ್ರು ಕೂಡ ಅವರ ಮೇಲಿನ ಕ್ರೇಜ್ ಮಾತ್ರ ಇಲ್ಲಿವರೆಗೂ ಕೂಡ ಕಮ್ಮಿ ಆಗಿಲ್ಲ. ಅಪ್ಪು ಅವರ 50ನೇ ವರ್ಷದ ಹುಟ್ಟುಹಬ್ಬ ತುಂಬಾ ಸ್ಪೆಷಲ್ ಆಗಿರ್ತಕ್ಕಂಥದ್ದು. ಕಂಠೀರವ ಸ್ಟುಡಿಯೋದಲ್ಲಿ ಈಗಾಗಲೇ ಅದಕ್ಕೆ ತಯಾರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅಭಿಮಾನಿಗಳು ಕೂಡ ಈಗ ಕಂಠೀರವ ಸ್ಟುಡಿಯೋದತ್ತ ಹರಿದು ಬರ್ತಾ ಇರ್ತಕ್ಕಂಥದ್ದು. ಕಂಠೀರವ ಸ್ಟುಡಿಯೋದಲ್ಲೂ ಕೂಡ ಇವತ್ತು 50ನೇ ವರ್ಷದ ಹುಟ್ಟುಹಬ್ಬದ ಒಂದು ಸೆಲೆಬ್ರೇಷನ್ ಹೇಗಿದೆ, ಆ ಒಂದು ಅಲಂಕಾರ ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ. ನಮ್ಮ ಕ್ಯಾಮ್ರಾ ಪರ್ಸನ್ ರವಿ ಅವರು ನಿಮಗೆ ತೋರಿಸ್ತಾ ಹೋಗ್ತಾರೆ. ನೋಡಿ, ಇವತ್ತು 50ನೇ ವರ್ಷದ ಹುಟ್ಟುಹಬ್ಬವನ್ನು ವಿವಿಧ ಹೂವುಗಳಿಂದ ಅಲಂಕಾರ ಮಾಡಿದ್ದಾರೆ. ಅಪ್ಪು ಅವರ ಫೋಟೋ ಮತ್ತು ಅವರ ಸ್ಮಾರಕ ಏನಿದೆ ಆ ಸ್ಮಾರಕಕ್ಕೆ ವಿವಿಧ ರೀತಿಯ ಹೂವಿನಿಂದ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಒಂದು ಸ್ಮಾರಕದ ಮೇಲೆ ಈಗ ದೇವಸ್ಥಾನದ ಮಂಟಪ ಏನಿರುತ್ತೆ ಆ ದೇವಸ್ಥಾನದ ಮಂಟಪದ ರೀತಿಯಲ್ಲಿ ಅಪ್ಪು ಅವರ ಸ್ಮಾರಕವನ್ನು ಅಲಂಕಾರ ಮಾಡಿರ್ತಕ್ಕಂಥದ್ದು. ಬಗೆ ಬಗೆಯ ಹೂವುಗಳಿಂದ ಅಪ್ಪು ಅವರ ಒಂದು 50ನೇ ವರ್ಷದ ಈ ಒಂದು ಏನು ಸ್ಮಾರಕ ಏನಿದೆ ಈ ಒಂದು ಸ್ಮಾರಕಕ್ಕೆ ಒಂದು ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಅಪ್ಪು ಅವರ ಅಗಲಿಕೆ 4 ವರ್ಷ ಕಳೆದರೂ ಕೂಡ ಅಭಿಮಾನಿಗಳ ಸಂಖ್ಯೆ ಮಾತ್ರ ಯಾವತ್ತೂ ಕಮ್ಮಿ ಆಗೋದಿಲ್ಲ. ಯಾಕಂದರೆ ಆ ರೀತಿಯಾಗಿ ಅಭಿಮಾನಿಗಳು ಕೂಡ ಅಪ್ಪು ಅವರು ಇಲ್ಲ ಅನ್ನೋ ಒಂದು ಕೊರಗನ್ನು ಅಭಿಮಾನಿಗಳು ಕೂಡ ಯಾವತ್ತೂ ತೋರಿಸಿಲ್ಲ. ಮತ್ತು ಅವರ ದೊಡ್ಡ ಮನೆಯವರು ಕೂಡ ಯಾವ ರೀತಿಯಾದಂತಹ ಈ ಒಂದು ಅಭಿಮಾನಿಗಳಲ್ಲಿ ಅಪ್ಪು ಅವರು ಇಲ್ಲ ಅನ್ನೋದನ್ನು ಕೂಡ ಯಾವತ್ತೂ ಆ ಕೊರಗು ಆಗಿಲ್ಲ. ನೋಡ್ತಾ ಇರ್ಬೋದು ನೀವು, ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದತ್ತ ಈಗಾಗಲೇ ಎಲ್ಲರೂ ಕೂಡ ಕೈಯಲ್ಲಿ ರೋಸನ್ನು ಹಿಡಿದು ಅವರಿಗೆ ಇವತ್ತು ಅವರ ಬರ್ತಡೆಗೆ ಆ ಒಂದು ರೋಸನ್ನು ಸಮರ್ಪಿಸಿ ಅವರಿಗೆ ನಮನ ಸಲ್ಲಿಸಿ ಅವರ ಆ ಸ್ಮಾರಕದ ಮುಂದೆ ಒಂದು ಫೋಟೋವನ್ನು ತೆಗೆದುಕೊಳ್ಳೋದಕ್ಕೆ ಈಗ ಸಾಲುಗಟ್ಟಿ ನಿಂತಿರ್ತಕ್ಕಂಥದ್ದು. ಬೆಳಗ್ಗೆ 6 ಗಂಟೆ 6:15 ಕೂಡ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದತ್ತ ಬರ್ತಾ ಇರ್ತಕ್ಕಂಥದ್ದು. ಅಪ್ಪು ಅವರ ಸಮಾಧಿ ಅವರೇನು ಸ್ಮಾರಕ ಇದೆ ಆ ಸ್ಮಾರಕದ ದರ್ಶನವನ್ನು ಪಡೆದುಕೊಂಡು ಬರ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಮತ್ತೆ ಇನ್ನೊಬ್ಬ ಅಭಿಮಾನಿ ಅವರ ಮಗನ ಬರ್ತಡೇ ಇದೆ, ಬರ್ತಡೇಗೆ 5ನೇ ವರ್ಷದ ಬರ್ತಡೇ, ಇವತ್ತು ಅಪ್ಪು ಅವರ 50ನೇ ವರ್ಷದ ಬರ್ತಡೇ. ಹಾಗಾಗಿ ಮಗನ ಬರ್ತಡೇಯನ್ನು ಮಾಡೋದಕ್ಕೆ ಹಾವೇರಿಯಿಂದ ಬಂದಿರತಕ್ಕಂಥದ್ದು. ಇಲ್ಲೇ ಸ್ಮಾರಕದ ಮುಂದೆ ಬಂದು ಅವ್ರನ್ನ ಕೇಕನ್ನು ಕತ್ತರಿಸಿ ಕೂಡ ಅಭಿಮಾನಿ ಸಂಭ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ತಮ್ಮ ಮಗನ ಬರ್ತಡೇ, ಅಪ್ಪು ಅವರ ಬರ್ತಡೇ ಒಂದೇ ದಿನ ಬಂದಿರೋದನ್ನು ಮಗನ ಬರ್ತಡೇ ಅಂತಲೇ ಅಪ್ಪು ಬರ್ತಡೇಯನ್ನು ಆಚರಿಸಿರೋದು. ಸಾಕಷ್ಟು ರೀತಿಯಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಕೂಡ ಅಭಿಮಾನಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಅನ್ನದಾನ, ರಕ್ತದಾನ ಶಿಬಿರಗಳನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗ ನೋಡ್ತಾ ಇರ್ಬೋದು, ಕಂಠೀರವ ಸ್ಟುಡಿಯೋದತ್ತ ಅಭಿಮಾನಿಗಳ ಸಾಗರನೇ ಹರಿದು ಬರ್ತಾ ಇದೆ. ಇನ್ನೂ ಟೈಮ್ ಆದಂತೆ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದತ್ತ ಆಗಮಿಸ್ತಾರೆ. ಇವತ್ತು 50ನೇ ವರ್ಷದ ಒಂದು ಹುಟ್ಟುಹಬ್ಬ ಏನಿದೆ ಅದಕ್ಕೆ ಈ ಒಂದು ಅಭಿಮಾನಿಗಳ ಸಾಕ್ಷಿ ಆಗ್ತಾರೆ. ಮತ್ತು ಬೆಳಗ್ಗೆನೆ ಯುವ ರಾಜ್ಕುಮಾರ್ ಅವರು ಬಂದು, ಅಂದರೆ ಅವರ ಶೂಟಿಂಗ್ ಇರೋ ಕಾರಣದಿಂದ ಬೆಳಗ್ಗೆನೆ ಬಂದು ಅವರ ಸ್ಮಾರಕಕ್ಕೆ ಚಿಕ್ಕಪ್ಪನ ಸ್ಮಾರಕಕ್ಕೆ ಪೂಜೆಯನ್ನು ಸಲ್ಲಿಸಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪಾರ್ವತಮ್ಮ ಅವರ ಸ್ಮಾರಕಕ್ಕೆ ಪೂಜೆಯನ್ನು ಸಲ್ಲಿಸಿ ತೆರಳಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಪ್ಪು ಅವರ ಸ್ಮಾರಕಕ್ಕೆ ಅಭಿಮಾನಿಗಳು ಮತ್ತು ಜೊತೆಗೆ ಕುಟುಂಬಸ್ಥರು ಬಂದು ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಧನು ತಮ್ಮೆಲ್ಲ ಮಾಹಿತಿಗಾಗಿ. ಪಲಿ ಆ್ಯಕ್ಟಿಂಗಿಗೆ ಮಾತ್ರ ಅಭಿಮಾನಿಗಳಾದವರಲ್ಲ, ಅವರ ವ್ಯಕ್ತಿತ್ವ, ಅವರ ನಡೆನುಡಿಗೂ ಕೂಡ ಇಷ್ಟು ದೊಡ್ಡ ಮಟ್ಟದ ಅಭಿಮಾನಿಗಳಿರುವಂಥದ್ದು. ಇವತ್ತಿಗೂ ಕೂಡ ಅಪ್ಪು ಅವರನ್ನು ನೆನಪಿಸುವಂತಹ ಕೆಲಸವನ್ನು ಅಭಿಮಾನಿಗಳು ಮಾಡ್ತಾ ಇದ್ದಾರೆ.